ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿರುವ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. 9, 18, 27 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗೆ ಇರುತ್ತದೆ ಅಂದರೆ, ಈ ಸಂಖ್ಯೆಗಳಿಂದ ಅಧಿಪತಿ ಕುಜ ಆಗಿರುತ್ತಾನೆ, ಮಂಗಳ ಆಗಿರುತ್ತಾನೆ. ಇವರು ತುಂಬ ಧೈರ್ಯವಂತರು. ಯಾವುದೇ ಕೆಲಸ ಮಾಡಲು ಹಿಂದೆ ಮುಂದೆ ನೋಡದೆ ತಕ್ಷಣ ಮಾಡುವಂಥವರು, ಮಾಡಿದ ಮೇಲೆ ಯೋಚನೆ ಮಾಡುವರು. ಇವರು ಪ್ರೀತಿ ಪ್ರೇಮಕ್ಕೆ ತುಂಬ ಒಲವು ಜಾಸ್ತಿ ಇರುವಂಥವರು. ಸಹೋದರರ ಜೊತೆಯಲ್ಲಿ ಪ್ರೀತಿ ಪ್ರೇಮದಿಂದ ಬಾಂಧವ್ಯದಿಂದ ಇರುವಂಥವರು. ಯಾವುದೇ ಕೆಲಸದಲ್ಲಿ ಜಯ ಸಾಧಿಸುವರು. ಕುಜನು ಭೂಮಿಗೆ ಅಧಿಪತಿ ಆದ್ದರಿಂದ ಮಾತೃಭೂಮಿಯ ಮೇಲೆ ಇವರಿಗೆ ತುಂಬ ಗೌರವ ಇರುತ್ತದೆ. ಇವರು ಬಲಿಷ್ಠವಾದ ಮೂಳೆಗಳು, ತುಂಬ ಗಟ್ಟಿಮುಟ್ಟಾದ ದೇಹವನ್ನು ಹೊಂದಿರುತ್ತಾರೆ. ಇವರು ಆಕರ್ಷಣೀಯವಾಗಿ ಇರುತ್ತಾರೆ. ಇವರಿಗೆ ಜನರು ತುಂಬ ಇಷ್ಟಪಡುತ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಭಾಗ್ಯಶಾಲಿಗಳು, ಸಾಹಸವಂತರು. ಯಾವುದೇ ಕಠಿಣವಾದ ಸಾಹಸ ಇದ್ದರೂ ಮಾಡುವಂತಹ ಧೈರ್ಯಶಾಲಿಗಳು, ಪರಾಕ್ರಮಿಗಳು ಆಗಿರುತ್ತಾರೆ. ಇವರಿಗೆ ಭಯಪಡದೆ ಮುಂದೆ ನುಗ್ಗಿ, ಬೇರೆಯವರಿಗೆ ಭಯಪಡದೆ ಮುಂದೆ ನುಗ್ಗಿ ಯಾವುದೇ ಕೆಲಸ ಆಗಲಿ ಸಾಹಸ ಆಗಲಿ ಮಾಡುವಂಥವರು. ಇವರು ಮನಸ್ಸಿನಲ್ಲಿ ಯಾವುದಾದರೂ ಇಟ್ಟುಕೊಳ್ಳದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತನಾಡುವ ಸ್ವಭಾವ ಇವರಲ್ಲಿ ಜಾಸ್ತಿ ಇರುತ್ತದೆ. ಯಾವುದೇ ಜಗಳ ಆಗಲಿ ಮುಂದೆ ನುಗ್ಗಿ ಜಗಳ ಮಾಡುವಂಥವರು ಆಗಿರುತ್ತಾರೆ. ಇವರು ಯಾರ ಜೊತೆನೂ ಸುಮ್ಮನೆ ಜಗಳಕ್ಕೆ ಹೋಗುವರಲ್ಲ. ಯಾರಾದರೂ ಇವರ ತಂಟೆಗೆ ಬಂದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಇವರಿಗೆ ತಾಳ್ಮೆ ಅನ್ನುವುದು ಕಡಿಮೆ. ತಾಳ್ಮೆಯಿಂದ ಇವರು ಇರಲು ಪ್ರಯತ್ನಿಸಬೇಕು, ಅದರಿಂದ ಶುಭ ಫಲ ಬರುತ್ತದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದ ಮಹಿಳೆಯರು ತುಂಬ ಧೈರ್ಯವಂತರು. ಮುಖಕ್ಕೆ ಮುಖ ಕೊಟ್ಟು ಹೆದರದೆ ಮಾತನಾಡುವರು. ಇವರಲ್ಲಿ ಕೋಪ ಜಾಸ್ತಿ ಇರುತ್ತದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸಹನಶೀಲರು, ತುಂಬ ಒಳ್ಳೆಯ ಗುಣ ಇರುವಂಥವರು. ಪುರುಷರಾಗಲಿ ಸ್ತ್ರೀಯರಾಗಲಿ ಯಾರಾದರೂ ಕಷ್ಟದಲ್ಲಿ ಇದ್ದರೆ ಅವರಿಗೆ ತಕ್ಷಣ ಹೋಗಿ ಅವರ ಕೈಲಿ ಆದಷ್ಟು ಸಹಾಯ ಮಾಡುವಂತಹ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ. ಇವರು ಹೋರಾಟಗಾರರು ಆಗಿರುತ್ತಾರೆ. ಅನ್ಯಾಯವನ್ನು ಸುಟ್ಟು ಹಾಕುವ ಬೆಂಕಿಯಂತೆ ಇರುತ್ತಾರೆ. ಯಾರಿಗೂ ಬಗ್ಗಿ ನಡೆಯುವುದಿಲ್ಲ. ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುತ್ತಾರೆ. ಯಾವುದನ್ನು ಎದುರಿಸಿ ಹೋರಾಡುವ ಗುಣ ಹೊಂದಿರುತ್ತಾರೆ. ಜಗಳವಾಡುವುದರಲ್ಲಿ ಮೊದಲಿಗರಾಗಿರುತ್ತಾರೆ. ಇವರುಗಳು ಸಮಾಧಾನ ಶಾಂತಿಯನ್ನು ಬಯಸುವುದಿಲ್ಲ. ಹಲವಾರು ಜನರು ತ್ಯಾಗ ಪುರುಷರಾಗಿರುತ್ತಾರೆ. ತಮ್ಮ ಜನತೆಯನ್ನು ರಕ್ಷಣೆ ಮಾಡುವಂಥವರಾಗಿರುತ್ತಾರೆ. ಇವರು ಮಿಲಿಟರಿಯಲ್ಲಿ, ಪೊಲೀಸ್ ಉದ್ಯೋಗದಲ್ಲಿ ಇರುವವರು ಆಗಿರುತ್ತಾರೆ. ದೇಶಕ್ಕಾಗಿ, ನಾಡಿಗಾಗಿ, ಜನರಿಗಾಗಿ ಎಲ್ಲ ತ್ಯಾಗವನ್ನು ಮಾಡುತ್ತಾರೆ. ಅದೇ ಕುಜನ ಸ್ವಭಾವ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಆಗಿರುತ್ತದೆ. ಇವರ ಮಾತುಗಳು ಬೇರೆಯವರು ಕೇಳಬೇಕೆಂದು ಬಯಸುತ್ತಾರೆ. ತಮ್ಮ ವಿರುದ್ಧ ಮಾತನಾಡಿದವರ ಮೇಲೆ ಜಗಳಕ್ಕೆ ಹೋಗುತ್ತಾರೆ. ತಮ್ಮ ಇಷ್ಟದಂತೆಯೇ ತಮ್ಮ ಮಾತುಗಳನ್ನು ಕೇಳಿದವರಿಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಡುತ್ತಾರೆ. ಇವರು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾರೆ. ತಮ್ಮ ಬುದ್ಧಿಗಿಂತ ಶಕ್ತಿಯನ್ನೇ ಹೆಚ್ಚು ನಂಬಿರುತ್ತಾರೆ. ನಿಧಾನ ಅನ್ನುವುದೇ ಇವರಲ್ಲಿ ಇರೋದಿಲ್ಲ. ಯಾವುದೇ ಕೆಲಸವನ್ನು ನಿದ್ದೆಯಲ್ಲಿ ಹೇಳಿದರೂ ಸಾಕು ಎದ್ದು ಮಾಡುವಂಥವರಾಗಿರುತ್ತಾರೆ. ಯುದ್ಧಕ್ಕಾಗಿ ಸಿದ್ಧರಾಗಿರುತ್ತಾರೆ. ಅಂತಹ ಯುದ್ಧ ಯಾವಾಗ ಬರುತ್ತದೆ ಅಂತ ಕಾಯುತ್ತಿರುತ್ತಾರೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ. ತಮಗೆ ಹೆಸರು ಬರಬೇಕು, ಕೀರ್ತಿ ಬರಬೇಕು ಅನ್ನುವುದೇ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಸವಾಲುಗಳನ್ನು ಸ್ವೀಕರಿಸುತ್ತಾರೆ. ಹಲವಾರು ಕ್ರೀಡೆಗಳಲ್ಲೂ ಜನರು ತಮ್ಮ ವೃತ್ತಿಯನ್ನು ಮಾಡುತ್ತಾರೆ. ಎಲ್ಲ ಕಷ್ಟಗಳನ್ನು ತೆಗೆದುಕೊಳ್ಳುತ್ತಾರೆ. ದೇಶದ ಮುಖ್ಯವಾದ ಜವಾಬ್ದಾರಿಯುತವಾದ ಉನ್ನತ ಅಧಿಕಾರದಲ್ಲಿ ಇವರು ಇರುತ್ತಾರೆ. ಇವರುಗಳು ಹಠವಾದಿಗಳಾಗಿರುತ್ತಾರೆ. ತಾನು ಮಾಡಿದ್ದೇ ಸರಿ ಎಂಬ ಮನೋಭಾವನೆ ಇವರಲ್ಲಿ ಇರುತ್ತದೆ.
ಅದೇ ರೀತಿ ವಾದ ಮಾಡುತ್ತಾರೆ. ಯಾವುದನ್ನು ಯಾರಿಗೂ ಬಿಟ್ಟು ಕೊಡುವ, ಸೋಲನ್ನು ಒಪ್ಪಿಕೊಳ್ಳುವ ಗುಣ ಇವರಲ್ಲಿ ಇರುವುದಿಲ್ಲ. ಯಾವಾಗಲೂ ಗಂಭೀರವಾಗಿ ನಡೆದುಕೊಳ್ಳುತ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ದೇಹದ ಬಗ್ಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಅತಿ ಬೇಗನೆ ಉದ್ರೇಕಕ್ಕೆ ಒಳಗಾಗುತ್ತಾರೆ. ಧೈರ್ಯವಂತರಾಗಿರುತ್ತಾರೆ. ಆಯುಧಗಳ ಬಳಕೆಯಲ್ಲಿ ನಿಪುಣರಾಗಿರುತ್ತಾರೆ. ಚುರುಕಾಗಿ ಇರುತ್ತಾರೆ. ಸೋಮಾರಿತನ ಇವರಲ್ಲಿ ಇರುವುದಿಲ್ಲ. ಹಲವಾರು ಸಾಧನೆಗಳು ಮಾಡುವವರಾಗಿರುತ್ತಾರೆ. ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಾರೆ. ತಮ್ಮ ಸುಖ ಸಂತೋಷಕ್ಕಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ. ಇವರು ಮಿಲಿಟರಿಯಲ್ಲಿ, ಪೊಲೀಸ್, ಇಂಜಿನಿಯರಿಂಗ್, ವೈದ್ಯಕೀಯ ಕಾರ್ಖಾನೆಗಳಲ್ಲಿ ಇರುವವರು ಕೆಲಸ ಮಾಡುತ್ತಾರೆ. ಕೆಲವರು ವಿಜ್ಞಾನಿಗಳು ಸಹ ಆಗಿರುತ್ತಾರೆ. ಸಮಾಜದಲ್ಲಿ ಗೌರವ ಅಂತಸ್ತನ್ನು ಪಡೆಯುವವರಾಗಿರುತ್ತಾರೆ. ಇವರಿಗೆ ರಾಜತಂತ್ರವನ್ನು ಬಲ್ಲವರಾಗಿರುತ್ತಾರೆ. ಕಾನೂನು ಬಲ್ಲವರಾಗಿರುತ್ತಾರೆ. ಅತ್ಯಂತ ಬೇಗ ಎಲ್ಲರ ಗೌರವಕ್ಕೂ ಪಾತ್ರರಾಗಿರುತ್ತಾರೆ. ಗೌರವವನ್ನು ಸಂಪಾದಿಸುತ್ತಾರೆ. ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಂತಹ ಧೈರ್ಯಶಾಲಿಗಳು, ಪರಾಕ್ರಮಿಗಳು ಆಗಿರುತ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಕುಜನ ಕಾರಕತ್ವವನ್ನು ಇರುವಂಥವರಾಗಿರುತ್ತಾರೆ. ಇವರು ರಾಜಕೀಯದಲ್ಲಿ ಯಾವುದೇ ಶತ್ರುಗಳಿಗೆ ಹೆದರದೆ ಮುಂದೆ ನುಗ್ಗುತ್ತಾರೆ. ಅದರಲ್ಲಿ ಜಯ ಸಾಧಿಸುತ್ತಾರೆ. ದೇಶ ಪ್ರೇಮಕ್ಕಾಗಿ ಮಿಲಿಟರಿಯಲ್ಲಿ ಕಮಾಂಡರ್ ಆಗಿ ಎಂಥ ಯುದ್ಧ ಬಂದರೂ ಅದಕ್ಕೆ ಎದುರಿಸುವ ಪರಾಕ್ರಮ ಶಕ್ತಿ ಇವರಲ್ಲಿ ಇರುತ್ತದೆ. ಇವರು ತುಂಬ ದೇಶಪ್ರೇಮಿಗಳಾಗಿರುತ್ತಾರೆ. ಪೊಲೀಸ್ ಹುದ್ದೆಯಲ್ಲಿ ಎಲ್ಲದರಲ್ಲೂ ಇರುತ್ತಾರೆ. ಇವರು ನಮ್ಮ ದೇಶಕ್ಕಾಗಿ ಗೌರವವನ್ನು ಸಲ್ಲಿಸುತ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಹೀಗಿರುತ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಓಂ ಹರಿ ಓಂ.